Hey, hi everyone, welcome to Simplified Minds. ಸೊ ಇವತ್ತು ನಮ್ಮ ಟಾಪಿಕ್ ಬಂದು ಮಿಷಿನ್ ಲರ್ನಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್. ಇದು ತುಂಬ ಇದೆ. ಡೇಟಾ ಸೈನ್ಸ್, ಡೇಟಾ ಅನಾಲಿಟಿಕ್ಸ್ ಇದೆ, ಡೀಪ್ ಲರ್ನಿಂಗ್, ನ್ಯೂರಲ್ ನೆಟ್ವರ್ಕ್ಸ್ ಅಂತ ತುಂಬ ಇರುತ್ತೆ ಆ್ಯಕ್ಚುಲಿ. ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಲ್ಲ. ಆಲ್ ಆರ್ ಇಂಟರ್ ರಿಲೇಟೆಡ್. ಸೊ ಎಲ್ಲ ಇಂಟರ್ ರಿಲೇಟೆಡ್ ಆಗಿರುತ್ತೆ. ಆ್ಯಂಡ್ ಯೂಶಲಿ ಡೇಟಾ ಯೂಸ್ ಮಾಡ್ಕೊಂಡು ಮಿಷಿನ್ ಟ್ರೈನ್ ಮಾಡ್ತೀವಿ ನಾವು. ಸೊ ಇಟ್ ಇಸ್ ಆಲ್ ರಿಲೇಟೆಡ್. ನಾವು ತುಂಬ ಡೆಪ್ತಾಗಿ ಹೋಗಲ್ಲ. ಸೊ ಜಸ್ಟ್ ಯಾವ ರೀತಿ ಎಷ್ಟು ಇಂಪಾರ್ಟೆನ್ಸು ಈ ಸಬ್ಜೆಕ್ಟ್ಸು ಇಂಜಿನಿಯರಿಂಗಲ್ಲಿ ಮತ್ತು ಬೇಸಿಕ್ ಸೈನ್ಸಲ್ಲಿ ಅನ್ನೋ ಡಿಸ್ಕಸ್ ಮಾಡೋಣ. ಆ್ಯಂಡ್ ಅಂದರೆ ವಾಟ್ ಈಸ್ ಮಿಷಿನ್ ಲರ್ನಿಂಗ್ ಬಗ್ಗೆ ಡಿಸ್ಕಸ್ ಮಾಡೋಣ. ವಾಟ್ ಈಸ್ ಮಿಷಿನ್ ಲರ್ನಿಂಗ್, ಅದು ಅಪ್ಲಿಕೇಶನ್ ಯಾವ ರೀತಿ ಇರುತ್ತೆ, ಆ್ಯಂಡ್ ಜಾಬ್ಸ್ ಮತ್ತು ಫ್ಯೂಚರ್ ಸ್ಕೋಪ್ ಯಾವ ರೀತಿ ಇರುತ್ತೆ, ಸ್ಯಾಲ್ರೀಸ್ ಎಲ್ಲ, ಆ್ಯಂಡ್ ರಿಸರ್ಚ್ ಆಪರ್ಚುನಿಟೀಸ್ ಯಾವ ರೀತಿ ಇರುತ್ತೆ ಈ ಸಬ್ಜೆಕ್ಟ್ಸಲ್ಲಿ, ವೈ ಯು ಟು ಚೂಸಸ್ ಅನ್ನು ಡಿಸ್ಕಸ್ ಮಾಡೋಣ. ಆ್ಯಂಡ್ ಇದನ್ನು ಡಿಸ್ಕಸ್ ಮಾಡೋಕ್ಕೆ ನನ್ನ ಜೊತೆ ಆಲ್ರೆಡಿ ಪ್ರದೀಪ್ ರಂಗನ್ ಅಂತ ಇದ್ದಾರೆ. ಅವ್ರ ಬಗ್ಗೆ ಆಲ್ರೆಡಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅಂದರೆ ಅವ್ರಿಗೆ ಜಾಬೇ ಸಿಕ್ಕಿರಲಿಲ್ಲ. ಇಂಜಿನಿಯರಿಂಗ್ ಆದಮೇಲೆ ಯಾವುದೋ ಒಂದು ನಾರ್ಮಲ್ ಕಾಲೇಜಲ್ಲಿ ಸ್ಟಡಿ ಮಾಡಿದ್ರು ಆ್ಯಂಡ್ ಇಡಿಂಟ್ ಗೆಟ್ ದ ಜಾಬ್ ಅಟ್ ಆಲ್. ಆ್ಯಂಡ್ ಈಗ ಅವರು ಅಪ್ಲೈಡ್ ರಿಸರ್ಚ್ ಸೈಂಟಿಸ್ಟ್ ಅಟ್ಸ್ ಬಗ್ಗೆ ಇಟ್ ಇಸ್ ಬೇಸಿಕಲಿ ಡೇಟಾ ಸೈನ್ಸ್ ಮತ್ತು ಮಿಷಿನ್ ಲರ್ನಿಂಗ್ ಬಗ್ಗೆ ಜಾಬ್ ಆ್ಯಕ್ಚುಲಿ ಇದು. ಆ್ಯಂಡ್ ಈಸ್ ವರ್ಕಿಂಗ್ ದೇ. ಸೊ ಅವರು ಇದ್ರ ಬಗ್ಗೆ ಕಂಪ್ಲೀಟಾಗಿ ಹೇಳ್ತಾರೆ. ಆ್ಯಂಡ್ ಅವರು ಮಿಷಿನ್ ಲರ್ನಿಂಗ್ ಅಂದರೆ ಏನು ಅಂತ ಒಂದು ತುಂಬ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಒಂದು ರೀತಿ ಈ ಮಗುಗೆ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತೀವೋ ಒಂದು ಸಬ್ಜೆಕ್ಟ್ನ ಅಷ್ಟು ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಖಂಡಿತವಾಗಿ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ನಿಮಗಿನ್ನೂ ಫರ್ದರ್ ಡೌಟ್ಸ್ ಇದೆಲ್ಲ ಇದೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ನಾನು ಕಮೆಂಟ್ ಸೆಕ್ಷನಲ್ಲಿ ತುಂಬ ಕಮೆಂಟ್ಸ್ ನೋಡ್ತಾ ಇರ್ತೀನಿ. ಲೈಕ್ ಸರ್ ಮತ್ತು ಸೇಮ್ ರ್ಯಾಂಕು ಮತ್ತು ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ನು, ಈ ಕೌನ್ಸ್ಲಿಂಗ್ ಎಲ್ಲ ಸೊ ಇದೆಲ್ಲ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಎಸ್, ಇಟ್ಸ್ ಜಸ್ಟ್ ಮೊಮೆಂಟರಿ. ಅದಾದಮೇಲೆ ನಿಮ್ಮ ಕೆರಿಯರ್ ತುಂಬ ಇಂಪಾರ್ಟೆಂಟು. ಸೊ ಅದಕ್ಕೆ ನಾನು ಫೋಕಸ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಡೂ ಆಸ್ಕ್ ಮೀ ಕ್ವಶನ್ಸ್ ಲೈಕ್ ಯಾವ ರೀತಿ ಅಂದರೆ ಸರ್ ಮಿಷಿನ್ ಲರ್ನಿಂಗ್ ಯಾವ ರೀತಿ ಯೂಸ್ ಮಾಡ್ತೀವಿ, ಸಿವಿಲಲ್ಲಿ ಯಾವ ರೀತಿ ಯೂಸ್ ಮಾಡ್ತೀವಿ, ಇಲ್ಲ ಮೆಕ್ಯಾನಿಕಲಲ್ಲಿ ಯಾವ ಯೂಸ್ ಮಾಡ್ತೀವಿ, ಬೇಸಿಕ್ ಸೈನ್ಸಿಗೆ ಯಾವ ರೀತಿ ಯೂಸ್ ಆಗುತ್ತೆ, BSc MScಗೆ ಇದ್ರ ಬಗ್ಗೆ ನಾನು ಇನ್ನೂ ವೀಡಿಯೋಸ್ ಮಾಡೋಕ್ಕೆ ನನಗೆ ಇಷ್ಟ ಆಗುತ್ತೆ. ಜಸ್ಟ್ ರಾದರ್ ದೆನ್ ಜಸ್ಟ್ ಡೂಯಿಂಗ್ ಸೇಮ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ. ಅದು ಎಷ್ಟೊಂದು ಜನ ಮಾಡ್ತಾರೆ. ಇನ್ಫ್ಯಾಕ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ಒಂದು 10-15 ವೀಡಿಯೋ ಮಾಡ್ತಾ ಇದ್ದಾರೆ. ಸೊ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದೋಸ್ ಥಿಂಗ್ಸ್. ದಯವಿಟ್ಟು ನಿಮ್ಮ ಸಬ್ಜೆಕ್ಟ್ ರಿಲೇಟೆಡ್ಡು ಆ್ಯಂಡ್ ನಿಮ್ಗೆ ಯಾವ ರೀತಿ ನಿಮ್ಮ ಕೆರಿಯರ್ ಡೆವಲಪ್ ಆಗಬೇಕಂದ್ರೆ ಯಾವ ರೀತಿ ಕ್ವಶನ್ಸ್ ನಿಮಗೆ ಏನೇನು ನಿಮಗೆ ಡೌಟ್ಸ್ ಬರ್ತಾ ಇರೋದು ಆ ಡೌಟ್ಸ್ ನನಗೆ ಕಮೆಂಟ್ ಸೆಕ್ಷನ್ ಹೇಳಿ. ಡೆಫಿನೆಟ್ಲಿ ಐ ವಿಲ್ ಆನ್ಸರ್ ಆಲ್ ದೋಸ್ ಥಿಂಗ್ಸ್. ಅದ್ರ ಬಗ್ಗೆ ವೀಡಿಯೋಸ್ ಮಾಡ್ತೀನಿ. ಇಲ್ಲಾಂದರೆ ಅದ್ರ ಬಗ್ಗೆ ರಿಲೇಟೆಡ್ ಎಕ್ಸ್ಪರ್ಟ್ ಬಗ್ಗೆ ಕನ್ಸಲ್ಟ್ ಮಾಡಿ ಐ ವಿಲ್ ಗಿವ್ ಅ ಡೀಟೇಲ್ಡ್ ರಿವ್ಯೂ ಅಬೌಟ್ ದ್ಯಾಟ್. ಆ್ಯಂಡ್ ಈ ವಿಡಿಯೋನ ಸಪೋರ್ಟ್ ಮಾಡಿ ಆ್ಯಂಡ್ ಲೈಕ್ಸ್ ಮಾಡಿ. ಯುವರ್ ಸಪೋರ್ಟ್ ಈಸ್ ದ ಮೋಸ್ಟ್ ನಿಮ್ಮ ಅಪ್ರಿಷಿಯೇಷನ್. ಇಟ್ ಈಸ್ ಅನ್ ಅಪ್ರಿಸಿಯೇಷನ್ ಫಾರ್ ಅಸ್ ಆಸ್ ಎ ಕಂಟೆಂಟ್ ಕ್ರಿಯೇಟರ್ಸ್. ಆ್ಯಂಡ್ ನನಗೆ ಆಲ್ರೆಡಿ ತುಂಬ ಕ್ಲಾಸಸ್ ಇರುತ್ತೆ ಮಾರ್ನಿಂಗಿಂದ. ಇಟ್ಸ್ ಅ ಸಂಡೇ ಟುಡೇ. ಆ್ಯಂಡ್ ಅದೆಲ್ಲ ಆದಮೇಲೆ ವಿಲ್ ಜಸ್ಟ್ ಡೂ ದ ವೀಡಿಯೋಸ್. ಆ್ಯಂಡ್ ಅದೊಂದೇ ಅಲ್ಲ, ಈವನ್ ಐ ಆಮ್ ಕಾಲಿಂಗ್ ಆ್ಯಂಡ್ ಡಿಸ್ಟರ್ಬಿಂಗ್ ಅದರ್ ಪೀಪಲ್. ಅವರು ಪ್ರದೀಪ್ ರಂಗನ್ ಅವರು ಆ್ಯಕ್ಚುಲಿ ಈ ಜಸ್ಟ್ ಕೇಮ್ ಫ್ರಮ್ ದ ಮೀಟಿಂಗ್ ಮುಗಿಸ್ಕೊಂಬಂದಿದ್ರು. ನಾನು ಕಾಲ್ ಮಾಡಿಲ್ಲ, ನೀವು ವೀಡಿಯೋ ಮಾಡಲೇಬೇಕು ಅಂತ ಹೇಳ್ಕೊಂಡಿದ್ದೆ ಆ್ಯಕ್ಚುಲಿ. ದೆನ್ ಈ ಡಿಡ್ ಅ ವೀಡಿಯೋ. ಆ್ಯಂಡ್ ಈ ವಿಡಿಯೋ ಲೆಂತ್ ಇರುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಇಫ್ ಯು ಆರ್ ಸೀರಿಯಸ್ ಅಬೌಟ್ ನಿಮ್ಮ ಕೆರಿಯರು ಮತ್ತು ಅಪ್ಲಿಕೇಶನ್ಸ್ ಬಗ್ಗೆ, ನೀವು ರಿಯಲಿ ಒಂದು ಒಳ್ಳೆ ಇಂಜಿನಿಯರ್ ಆಗಬೇಕು, ಇಲ್ಲ ಒಳ್ಳೆ ಸೈಂಟಿಸ್ಟ್ ಆರ್ ರಿಸರ್ಚ್ ಏನೋ ಆಗಬೇಕಂದ್ರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಗಿವ್ ಎ ಥಮ್ಸ್ ಅಪ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಲೆಟ್ಸ್ ಹ್ಯಾವ್ ಕನ್ವರ್ಸೇಷನ್ ವಿತ್ ಯು. ಓಕೆ, ಅದು ಈಗ ನೀವು ಸ್ಟಾರ್ಟ್ ಮಾಡಿದ್ರೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಬಟ್ ನೀವು ಮಾಡ್ತಾ ಇರೋದು ಸ್ವಿಗ್ಗಿಯಲ್ಲಿ ಸಮ್ ಕೈಂಡ್ ಆಫ್ ಮಿಷಿನ್ ಲರ್ನಿಂಗ್ ಅಂಡ್ ಡೇಟಾ ಸೈನ್ಸ್ ಜಾಬ್ ಅಲ್ಲ? ಮಿಷಿನ್ ಲರ್ನಿಂಗ್. ಹೌದೌದು. ಓಕೆ, ಫೈನ್. ಅಂದ್ರೆ ಯಾವ್ದು ಮಾಡಿದ್ರು ಎಲ್ಲಾದ್ರೂ ಅಪ್ಲಿಕೇಶನ್ ಇದೆ ಮಿಷಿನ್ ಲರ್ನಿಂಗ್ ಮತ್ತು ಡೇಟಾ ಸೈನ್ಸ್ ಬಗ್ಗೆ. ಖಂಡಿತ ನಾನು ಅದ್ರ ಬಗ್ಗೆ ಒಂದು ಹೇಳ್ತೀನಿ. ಸೊ ನಾನು ಈಗ ಮೆಷಿನ್ ಲರ್ನಿಂಗ್ ಅನ್ನೋದು ಇಟ್ಸ್ ಎ ಜೆನರಿಕ್ ಟಾಪಿಕ್, ಆಯ್ತಾ? ಸೊ ಜೆನರಿಕ್ ಟಾಪಿಕ್. ನೀನು ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್ ಮಾಡಿದ್ರು ಮಾಡ್ಬೋದು, ಕಂಪ್ಯೂಟರ್ ಸೈನ್ಸ್ ಮಾಡಿದ್ರು ಮಾಡ್ಬೋದು, ಈವನ್ ಮೆಕ್ಯಾನಿಕಲ್ ಇಂಜಿನಿಯರ್ ಕ್ಯಾನ್ ಆಲ್ಸೋ ಡೂ ಮೆಷಿನ್ ಲರ್ನಿಂಗ್. ಸೊ ನಾನು MTech ಸ್ಟೂಡೆಂಟ್ಸ್ ನ ಟ್ರೈನ್ ಮಾಡ್ತಿದ್ದೆ ಪ್ರಾಜೆಕ್ಟ್ಸ್ಗೆ. ಆಮೇಲೆ BTech ಸ್ಟೂಡೆಂಟ್ಸ್, ಅಂಡರ್ ಗ್ರಾಜುಯೇಟ್ಸ್ ನ ಟ್ರೈನ್ ಮಾಡ್ತಿದ್ದೆ. ಆಮೇಲೆ ನಾನು ಟೀಚಿಂಗ್ ಅಸಿಸ್ಟೆಂಟ್ ಕೂಡ ಆಗಿದೆ. ಸೊ ಅವಾಗ ನಂಗೆ ಡಿಫ್ರೆಂಟ್ ಸ್ಟ್ರೀಮ್ಸ್, ಓಷನ್ ಇಂಜಿನಿಯರಿಂಗ್ ಇಂದ ಸ್ಟೂಡೆಂಟ್ಸ್ ಬರೋರು, ಆಮೇಲೆ ಮೆಕ್ಯಾನಿಕಲ್ ಇಂದ ಬರೋರು. ಸೊ ದೇವರ್ ವೆರಿ ಕ್ರಿಯೇಟಿವ್, ಆಯ್ತಾ? ಸೊ ನಾವು ಮೆಷಿನ್ ಲರ್ನಿಂಗ್ ಕಲ್ತಿದ್ನ ಅವ್ರ ಫೀಲ್ಡ್ಗೆ ಅಪ್ಲೈ ಮಾಡ್ತಿದ್ರು ಅಷ್ಟೇ. ಸೊ ಬೇಸಿಕಲಿ ನಾನು ಮೆಷಿನ್ ಲರ್ನಿಂಗ್ ಬಗ್ಗೆ ಒಂದಷ್ಟು ಐಡಿಯಾ ಹೇಳ್ಬೋದು. ಸೊ ಲೈಕ್ ಹೇಳ್ಬೋದಾ? ಆಕ್ಚುಲಿ ಮೆಷಿನ್ ಲರ್ನಿಂಗ್ ಅಂದ್ರೆ ತೀರಾ ಡಿಫಿಕಲ್ಟ್ ಅಲ್ಲ. ಕೂಲ್. ಈಗ ಏನಾಗುತ್ತೆ, ಸೊ ಮೆಷಿನ್ ಲರ್ನಿಂಗ್ ಅರ್ಥ ಮಾಡ್ಕೊಳಕ್ಕಿಂತ ಮುಂಚೆ ನಾವು ಹ್ಯೂಮನ್ ಲರ್ನಿಂಗ್ ಅರ್ಥ ಮಾಡ್ಕೊಳ್ಳೋಣ, ಆಯ್ತಾ? ಲೆಟಸ್ ಕನ್ಸಿಡರ್ ನಾವು ಚಿಕ್ಕ ವಯಸ್ಸಿದ್ದಾಗ ಒಂದು ಎಕ್ಸಾಂಪಲ್ ತಗೊಳೋಣ. ಆಲ್ಫಾಬೆಟ್ಸ್ ನ ಇನಿಷಿಯಲಿ ರೆಕಗ್ನೈಸ್ ಮಾಡಿದ್ವಿ, ಕರೆಕ್ಟಾ? ABCD ಅಂತ. ಆಮೇಲೆ ಏನ್ ಮಾಡಿದ್ವಿ, ವರ್ಡ್ಸ್ ನ ರೆಕಗ್ನೈಸ್ ಮಾಡಿದ್ವಿ. ಆಮೇಲೆ ಸೆಂಟೆನ್ಸಸ್ ನ ರೆಕಗ್ನೈಸ್ ಮಾಡಿದ್ವಿ, ಆಯ್ತಾ? ಆಲ್ಫಾಬೆಟ್ಸ್ ಎ ಅಂತ ಯಾರೋ ಒಬ್ರು ತೋರಿಸ್ತಾರೆ ಅನ್ಕೊಳ್ಳಿ. ಸೊ ಎ ಅಂತ ತೋರಿಸಿದಾಗ ನಮ್ದು ಬ್ರೈನ್ ಆಕ್ಟಿವೇಟ್ ಆಗೋದು. ಎ ಅಂದಿದ ತಕ್ಷಣ ಏನಾಗುತ್ತೆ, ಒಂದು ಲೆಫ್ಟ್ ಸ್ಲ್ಯಾಂಟ್ ಇರುತ್ತೆ, ಒಂದು ರೈಟ್ ಸ್ಲ್ಯಾಂಟ್ ಇರುತ್ತೆ, ಮಧ್ಯದಲ್ಲಿ ಒಂದು ಬಾರ್ ಇರುತ್ತೆ, ಸರಿನಾ? ದಿಸ್ ಇಸ್ ಅ ಪ್ಯಾಟ್ರನ್ ಫಾರ್ ಎ, ಆಯ್ತಾ? ಬಿ ಅನ್ನೋದಕ್ಕೆ ಏನಾಗುತ್ತೆ, ಒಂದು ಲೈನ್ ಇರುತ್ತೆ, ಒಂದು 2 ಬಾರ್ ಇರುತ್ತೆ, ಸರಿನಾ? ಸೊ ಈಗ ಎವ್ರಿ ಕ್ಯಾರೆಕ್ಟರ್ ವಿಲ್ ಹ್ಯಾವ್ ಅ ಯೂನಿಕ್ ಪ್ಯಾಟ್ರನ್, ಆಯ್ತಾ?
ನಾವು ಇನಿಷಿಯಲಿ ಏನ್ ಅಬ್ಸರ್ವ್ ಮಾಡ್ತಿದ್ವಿ, ಓ ಎ ಅಂದ್ರೆ ಹಿಂಗಿದ್ಯಾ ನೋಡು, ಆಮೇಲೆ ಹಿಂಗಿದ್ಯಾ ನೋಡು, ಆಮೇಲೆ ಹಂಗಿದ್ರೆ ಎ, ಸರಿನಾ? ಸೊ ದಿಸ್ ಇಸ್ ಒನ್ ಎಕ್ಸಾಂಪಲ್. ಸೆಕೆಂಡ್ ಎಕ್ಸಾಂಪಲ್ ತಗೋಣ, ಪರ್ಸನ್ ಐಡೆಂಟಿಫಿಕೇಶನ್ ಅಥವಾ ಫೇಸ್ ರೆಕಗ್ನಿಷನ್ ತಗೋಣ. ಏನ್ ಮಾಡ್ತಿದ್ವಿ, ಒಬ್ರು ರಿಲೇಟಿವ್ಸ್ ಇರೋರು, ಸರಿನಾ, ರಿಲೇಟಿವ್ಸ್ ಮನೆಗೆ ಬಂದಾಗ ಅವರ್ ಬ್ರೈನ್ ವಾಸ್ ಆಕ್ಟಿವೇಟಿಂಗ್ ಅಂಡ್ ಟೆಲ್ಲಿಂಗ್ ದಟ್ ಇವರು ನಮ್ ರಿಲೇಟಿವ್, ದೂರ ರಿಲೇಟಿವ್, ನಮ್ಮ ಅಪ್ಪ ಅವರ ತಮ್ಮ ಅಥವಾ ಅಪ್ಪ ಅವರ ಅಕ್ಕ, ಸಮಥಿಂಗ್ ಲೈಕ್ ದಟ್. ಯಾಕಂದ್ರೆ ನಮ್ಮ ಮೈಂಡ್ ಅಲ್ಲಿ ಏನಾಗುತ್ತೆ, ಚಿಕ್ಕ ವಯಸ್ಸಿಂದ ಅವ್ರನ್ನ ಫೇಸ್ ನ ನೋಡಿರ್ತೀವಿ. ಸೊ ಆಟೋಮೆಟಿಕಲಿ ಒಂದ್ ದಿನ ಬಂದಾಗ ನಮ್ಗೆ ಓ ಇವ್ರನ್ನೆಲ್ಲ ನೋಡಿದ್ದೀನಲ್ಲ, ಸೊ ಎರಡನ್ನೂ ನೋಡಿದ್ದೀನಲ್ಲ, ಸೊ ಮೇ ಬಿ ಇವರು ಅವರೇ ಅಂತ ನನ್ ಮೈಂಡ್ ಅರ್ಥ ಮಾಡ್ಕೊಂಡು. ಥರ್ಡ್ ಎಕ್ಸಾಂಪಲ್ ತಗೊಂಡಾಗ, ಒಂದ್ ಎಕ್ಸಾಂಪಲ್, ಹಾಡ್ ಕಲಿಬೇಕಾರೆ ಏನ್ ಮಾಡ್ತೀವಿ, ಫಸ್ಟ್ ಎಲ್ಲೋ ಒಂದು ತುಂಬಾ ಒಳ್ಳೆ ಫೇಮಸ್ ಸಾಂಗ್ ಇರುತ್ತೆ, ನಾವು ಅದನ್ನ ಹಮ್ಮಿಂಗ್ ಮಾಡ್ತೀವಿ ಫಸ್ಟ್. ರಿಂಗ್ ಟೋನ್ ಅಥವಾ ಇದು ವರ್ಡ್ಸ್ ಮರ್ತೋದ್ರು ಕೂಡ ಆ ರಿಂಗ್ ಟೋನ್ ನಮ್ ಬ್ರೈನ್ ಅಲ್ಲಿ ಬರುತ್ತೆ. ಸೊ ಬ್ರೈನ್ ಅಲ್ಲಿ ಬರುತ್ತೆ, ಆಯ್ತಾ. ಆಮೇಲೆ ಏನ್ ಮಾಡುತ್ತೆ, ರಿಂಗ್ ಟೋನ್ ಬಂದಾದ್ಮೇಲೆ ಕ್ಯಾರೆಕ್ಟರ್ಸ್ ಬರುತ್ತೆ, ಓ ಇದ್ರಲ್ಲಿ ಅವನು ಫ್ಲೂಟ್ ಬಾರಿಸ್ತಾನೆ, ಆಮೇಲೆ ನೆಕ್ಸ್ಟ್ ಡ್ರಮ್ ಬಾರಿಸ್ತಾನೆ. ಸೊ ಒಂದು ಪ್ಯಾಟರ್ನ್ ನ ನಾವು ಇನಿಷಿಯಲಿ ಲರ್ನ್ ಮಾಡ್ತೀವಿ, ಒಂದು ರಿಂಗ್ ಟೋನ್ ಲರ್ನ್ ಮಾಡ್ತೀವಿ ಫಸ್ಟ್ ಹಮ್ಮಿಂಗ್, ಆಮೇಲೆ ಏನ್ ಮಾಡ್ತೀವಿ, ಒಂದು ವರ್ಡ್ಸ್ ಅಥವಾ ಬೇರೆದು ಕಾಂಬಿನೇಷನ್ ಆಫ್ ವರ್ಡ್ಸ್ ಲರ್ನ್ ಮಾಡ್ತೀವಿ, ಸರಿನಾ? ಇದು ಡಿಫ್ರೆಂಟ್ ವೆರೈಟಿ ಆಫ್ ಎಕ್ಸಾಂಪಲ್ಸ್ ನಿಂಗೆ. ಅದೇ ರೀತಿ ಇದು ದಿಸ್ ಇಸ್ ಹ್ಯೂಮನ್ ಲರ್ನಿಂಗ್ ಆಕ್ಚುಲಿ, ಕರೆಕ್ಟಾ? ಈಗ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಮೆಷಿನ್ ಲರ್ನಿಂಗ್. ಸೊ ಬಿಫೋರ್, ಈಗ ಹ್ಯೂಮನ್ ಲರ್ನಿಂಗ್ ಅಲ್ಲಿ ಕಾಮನ್ ಥಿಂಗ್ ಏನಿತ್ತು, ಎರಡ್ ಥಿಂಗ್. ಒಂದು ಸೊ ವಿ ವೆರ್ ಟ್ರೈನ್ ಟು ಅಡಾಪ್ಟ್ ಟು ಸಮ್ ಅಪ್ಲಿಕೇಶನ್, ರೈಟ್? ಸೊ ಏನಂದ್ರೆ ಈಗ ನಾವು ಚಿಕ್ಕ ವಯಸ್ಸಿದ್ವಿ, ನಾವು ದಿನ ಒಂದೊಂದು ಲೆಟರ್ ಬರೀತಿದ್ವಿ, ಒಂದು ಸ್ಲೇಟ್ ಬೋರ್ಡ್ ಇತ್ತು, ಎ ಬರೆಯೋರು. ಸೊ ನಾವ್ ಏನ್ ಮಾಡ್ತಿದ್ವಿ, ಇನಿಷಿಯಲಿ ಎ ಅನ್ನೋದ ಬರೀತಿದ್ವಿ. ಒಂದೊಂದ್ಸರಿ ಏನಾಗೋದು, ಕ್ಯಾರೆಕ್ಟರ್ಗಳು ಅಲ್ಲೆಲ್ಲ ಹೋಗೋದು ಬರೀಬೇಕಾರೆ, ಎ ತಿದ್ದಬೇಕಾರೆ, ಸರಿನಾ? ಹಂಗೇನೆ ಕಾನ್ಸೆಪ್ಟ್ ಏನಂದ್ರೆ ಮೆಷಿನ್ ಲರ್ನಿಂಗ್ ಅಲ್ಲಿ, ಸೊ ದೇರ್ ಇಸ್ ಎ ಕಾನ್ಸೆಪ್ಟ್ ಆಫ್ ಟ್ರೈನಿಂಗ್ ದ ಮೆಷಿನ್, ರೈಟ್? ಸೊ ದ ಮೆಷಿನ್ ವಿಲ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ಅರೌಂಡ್ ದ ವರ್ಲ್ಡ್, ಸರಿನಾ? ಈಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಮೆಷಿನ್ಗೆ ಟ್ರೈನ್ ಮಾಡ್ಬೇಕು. ಒಂದು ಫೇಸ್ ರೆಕಗ್ನಿಷನ್ ಸಿಸ್ಟಮ್ ಇರುತ್ತೆ ಅನ್ಕೋ, ನಾನು ಒಬ್ಬ ಫೇಸ್, ರಾಜೇಂದ್ರ ನೀನೊಂದು ಫೇಸ್. ಏನ್ ಮಾಡ್ಬೇಕು, ರಾಜೇಂದ್ರಂದು ಚಿಕ್ಕ ವಯಸ್ಸಿಂದ ಫೋಟೋಸ್ ಕೊಡ್ಬೇಕು. ಚಿಕ್ಕ ವಯಸ್ಸಲ್ಲಿ ನೀನ್ 10th ಸ್ಟ್ಯಾಂಡರ್ಡ್ ಅಲ್ಲಿ ಏನಿದೆ, ಆಮೇಲೆ ನೆಕ್ಸ್ಟ್ ಇಂಜಿನಿಯರಿಂಗ್ ಅಲ್ಲಿ ಹೆಂಗದೆ, ನೆಕ್ಸ್ಟ್ ಈಗ MTech ಅಲ್ಲಿ ಯಾವ ರೀತಿ ಇದೆ. ಸೊ ದೇರ್ ಆರ್ ಡಿಫ್ರೆಂಟ್ ವೇರಿಯಂಟ್ಸ್ ಆಫ್ ಸಿಂಗಲ್ ರಾಜೇಂದ್ರ, ಕರೆಕ್ಟಾ? ಅದನ್ನ ಮೆಷಿನ್ ಅರ್ಥ ಮಾಡ್ಕೊಬೇಕು, ಕರೆಕ್ಟಾ? ನನ್ ಕೇಸಲ್ಲೂ ಅದೇ ರೀತಿ, ನಂದು ಚಿಕ್ಕ ವಯಸ್ಸು ಫೋಟೋ, ಆಮೇಲೆ ದೊಡ್ಡ ವಯಸ್ಸು ಫೋಟೋ, ಆಮೇಲೆ ಈಗಿನ ಫೋಟೋ, ಸೊ ಈ ತರ. ಸೊ ಏನ್ ಮಾಡ್ತಿದೀವಿ ನಾವು, ಮೆಷಿನ್ಗೆ ಡಿಫ್ರೆಂಟ್ ವೇರಿಯಂಟ್ಸ್ ಆಫ್ ದ ಡೇಟಾ ಫೀಡ್ ಮಾಡ್ತಿದೀವಿ, ಆಯ್ತಾ? ಸೊ ರಾಜೇಂದ್ರ ಈಗ ನೀನ್ ಕೂತಿದ್ಯಾ, ಆಯ್ತಾ, ನಾಳೆ ದಿನ ನೀನು ಸ್ವಲ್ಪ ತಿರ್ಗಿರ್ತೀಯ, ಆಫ್ ಪೇಸ್ ಮಾಡಿರ್ತೀಯ. ಸೊ ಅದನ್ನು ಮೆಷಿನ್ ಅರ್ಥ ಮಾಡ್ಕೊಬೇಕು. ಸೊ ದ ಇನ್ಪುಟ್ ಟು ದ ಮೆಷಿನ್ ಇಸ್ ಬೇಸಿಕಲಿ ಡಿಫ್ರೆಂಟ್ ಸಾರ್ಟ್ ಆಫ್ ಎಕ್ಸಾಂಪಲ್ಸ್, ಓಕೆನಾ? ಈಗ ರಾಜೇಂದ್ರ ಡಿಫ್ರೆಂಟ್, ಈ ಕಡೆ ತಿರ್ಗಿರ್ತಾನೆ, ಈ ಕಡೆ ತಿರ್ಗಿರ್ತಾನೆ, ಕೋಪ ಮಾಡ್ಕೊಂಡಿರ್ತಾನೆ. ಸೊ ಇವೆಲ್ಲ ಮೆಷಿನ್ಗೆ ಏನ್ ಮಾಡ್ತೀವಿ, ವಿ ಫೀಡ್ ದಿಸ್ ಎಕ್ಸಾಂಪಲ್ಸ್ ಸೊ ದಟ್ ದ ಮೆಷಿನ್ ವಿಲ್ ಅಂಡರ್ಸ್ಟ್ಯಾಂಡ್ ದ ವೇರಿಯಂಟ್ಸ್ ಆಫ್ ಎ ಡೇಟಾ, ಆಯ್ತಾ? ರಾಜೇಂದ್ರ ಹಿಂಗ್ ತಿರ್ಗಿದ್ರು ನಾನು ಐಡೆಂಟಿಫೈ ಮಾಡ್ತೀನಿ, ಓ ಅವ್ನ್ ರಾಜೇಂದ್ರನೇ ಅಂತ. ಅಥವಾ ಹಿಂಗ್ ಮುಚ್ಕೊಂಡಿದ್ರು, ಕಣ್ಣು ಒಂದ್ ಸ್ವಲ್ಪ ಇದ್ದಿದ್ರು ವಿ ಐಡೆಂಟಿಫೈ ರಾಜೇಂದ್ರ. ಸೊ ಅದೇ ಕಾನ್ಸೆಪ್ಟ್ ಮೆಷಿನ್ ಲರ್ನಿಂಗ್ ಅಲ್ಲಿ ಈಗ ಅಪ್ಲೈ ಆಗ್ತದೆ. ಸೊ ಯು ಹ್ಯಾವ್ ಎನಾರ್ಮಸ್ ನಂಬರ್ ಆಫ್ ಡೇಟಾ. ವೆನ್ ಐ ಮೀನ್ ಡೇಟಾ, ಈಗ ನೀನು ಮಾತಾಡ್ತಿದೀವಿ, ಆಡಿಯೋ ರೆಕಾರ್ಡ್ ಆಗ್ತಿದೆ, ದಟ್ ಈಸ್ ಎ ಡೇಟಾ, ಆಯ್ತಾ? ನೀನು ಚಾಟ್ ಮಾಡ್ತೀವಿ ವಾಟ್ಸ್ಆಪ್ ಅಲ್ಲಿ, ಸೊ ವಾಟ್ಸ್ಆಪ್ ಅಲ್ಲಿ ಚಾಟ್ ಮಾಡೋದು, ದಟ್ ಈಸ್ ಆಲ್ಸೋ ಎ ಡೇಟಾ, ಆಯ್ತಾ? ಸೊ ಈ ಡೇಟಾ ಇಂದ ನಾವೇನ್ ಮಾಡ್ತೀವಿ, ಒಂದು ಇನ್ಫಾರ್ಮೇಶನ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಬೇಸಿಕಲಿ, ಸೊ ವಿಚ್ ಇಸ್ ರಿಲೇಟೆಡ್ ಟು ದ ಟಾಸ್ಕ್, ಓಕೆನಾ? ಸೊ ಸೇ ಸಪೋಸ್ ನೀನ್ ಮಾತಾಡ್ತಿರ್ತೀವಿ, ಆಯ್ತಾ? ಇನ್ನೊಬ್ಬ ಮೂರ್ ಜನ ಇರ್ತಾರೆ ಅನ್ಕೋ, ನಾನು, ನೀನು ಮತ್ತೆ ಇನ್ನೊಬ್ಬ. ಸೊ ನಾನು ಮೆಷಿನ್ ನ ರಾಜೇಂದ್ರ ಬಂದ್ರೆ ಮಾತ್ರ ಡೋರ್ ಓಪನ್ ಮಾಡು, ಸೊ ನಾನ್ ಬಂದ್ರೆ ಓಪನ್ ಮಾಡ್ಬೇಡ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಮೆಷಿನ್ ಏನ್ ಅರ್ಥ ಮಾಡ್ಕೊಳುತ್ತೆ, ಸೊ ನಿನ್ ಫೇಸ್ ನ ನೀಟಾಗೆ ಅಬ್ಸರ್ವ್ ಮಾಡಿರುತ್ತೆ. ಇನ್ನೊಂದು ಕೇಸಲ್ಲಿ ಏನ್ ಮಾಡಿರುತ್ತೆ, ಬೇರೆ ಫೇಸ್ ನ ರೆಕಗ್ನೈಸ್ ಮಾಡಬಾರದು ಅನ್ನೋದನ್ನು ಕಲ್ತಿರುತ್ತೆ, ಸರಿನಾ? ಸೊ ದಿಸ್ ಇಸ್ ದ ಬೇಸಿಕ್ ಫಂಡಮೆಂಟಲ್ಸ್ ಆಫ್ ಮೆಷಿನ್ ಲರ್ನಿಂಗ್. ಆರ್ಟಿಫಿಷಿಯಲ್, ಈಗ ನೀನು ಒಂದು ಟೋಲ್ಗೆ ಹೋಗ್ತೀಯಾ, ಟೋಲ್ಗೆ ಹೋಗಿದ ತಕ್ಷಣ ಒಂದು ಸ್ಕ್ಯಾನರ್ ಇರುತ್ತೆ, ನಂಬರ್ ಪ್ಲೇಟ್ ಆಟೋಮೆಟಿಕ್ ಆಗಿ ರೆಕಗ್ನೈಸ್ ಮಾಡುತ್ತೆ, ಸರಿನಾ? ಅಬ್ಸರ್ವ್ ಮಾಡಿದ್ಯಾ ನೀನ್? ಫಾರಿನ್ ಕಂಟ್ರೀಸ್ ಆಗಿ ಈಗ ಇಂಡಿಯನ್ ಅಲ್ಲಿ ಒಂದೊಂದು. ಸೊ ಹೌ ಇಸ್ ಇಟ್ ರೆಕಗ್ನೈಸಿಂಗ್ ದ ನಂಬರ್ ಪ್ಲೇಟ್? ಸೊ ಇನಿಷಿಯಲಿ ಕಾರ್ನ ಅಬ್ಸರ್ವ್ ಮಾಡುತ್ತೆ, ಕಾರ್ನ ಅಬ್ಸರ್ವ್ ಮಾಡ್ಬಿಟ್ಟು ಬರೀ ನಂಬರ್ ಪ್ಲೇಟ್ ಮಾತ್ರ ಡಿಟೆಕ್ಟ್ ಮಾಡುತ್ತೆ ಫಸ್ಟ್, ಬೌಂಡ್ರೀಸ್, ಆ ಬೌಂಡ್ರೀಸ್ ಮಾತ್ರ ಸೆಲೆಕ್ಟ್. ಆ ಬೌಂಡ್ರೀಸ್ ಅಲ್ಲಿ ಈಗ ಮಡ್ಡಿ ರೀಜನ್ಸ್ ಇರುತ್ತೆ ಅನ್ಕೋ, ಮಡ್ಡು, ಸೊ ಅವೆಲ್ಲ ತೆಗೆದು ಹಾಕುತ್ತೆ.
ಸೊ ಇನ್ ಎ ವೇ ದಟ್ ಮೆಷಿನ್ ಇಸ್ ಮೆಷಿನ್ಗೆ ಗೊತ್ತು ಮಡ್ ಅಂದ್ರೆ ಯಾವ ಕಲರ್ ಅಲ್ಲಿ ಇರುತ್ತೆ, ಆಮೇಲೆ ನಂಬರ್ ಪ್ಲೇಟ್ ಅಂದ್ರೆ ಯಾವ ಪೋರ್ಷನ್ ಅಲ್ಲಿ ಇರುತ್ತೆ, ಯಾಕಂದ್ರೆ ಇದೆಲ್ಲ ಕಲ್ತಿರುತ್ತೆ. ಯಾಕಂದ್ರೆ ನೀನು ಡಿಫ್ರೆಂಟ್ ಕಾರ್ಸ್ ಇನ್ಫಾರ್ಮೇಶನ್ ಅನ್ನ ಫೀಡ್ ಮಾಡಿರ್ತೀಯ, ಆಯ್ತಾ. ಸೊ ಮೆಷಿನ್ ಈಸಿಯಾಗಿ ಅರ್ಥ ಮಾಡ್ಕೊಳುತ್ತೆ, ಸರಿನಾ. ಈ ತರ ಈಗ ನೀನು ಮಾತಾಡ್ತಿದ್ಯಾ, ಅಮೆಝಾನ್ ಅಲೆಕ್ಸಾ ಅಂತ ಇದೆ. ಸೊ ನೀನೇನ್ ಮಾಡ್ತೀಯ, ನೀನೇನೋ ಮಾತಾಡ್ತೀಯ, ಸೊ ಆಬ್ವಿಯಸ್ಲಿ ಇಟ್ ವಿಲ್ ರೆಕಗ್ನೈಸ್ ಯುವರ್ ಸ್ಪೀಚ್, ಓಕೆನಾ. ಸೊ ಅದಕ್ಕೆ ಏನ್ ಮಾಡಿರ್ತಾರೆ, ಲಾಟ್ ಆಫ್ ಎಕ್ಸಾಂಪಲ್ಸ್. ಈಗ ನಾನು ನಿನ್ ಕಾನ್ವರ್ಸೇಷನ್ ಮಾತಾಡಿರ್ತೀವಿ ಅನ್ಕೋ, ಈ ಕಾನ್ವರ್ಸೇಷನ್ ಎಲ್ಲ ಎಕ್ಸಾಂಪಲ್ಸ್ ಆಗಿ ಅವ್ರಿಗೆ ಫೀಡ್ ಆಗಿರುತ್ತೆ ಟ್ರೈನಿಂಗ್ ಆಗಿ. ಸೊ ಆಬ್ವಿಯಸ್ಲಿ ವೆನ್ ಅದರ್ ಸ್ಪೀಕರ್ ಸ್ಪೀಕ್ ಇಟ್ ಈಸ್ ಏಬಲ್ ಟು ರೆಕಗ್ನೈಸ್. ಸೊ ಇದು ಬೇಸಿಕ್ಸ್ ಆಫ್ ಮೆಷಿನ್ ಲರ್ನಿಂಗ್. ಒನ್ ಮೋರ್ ಕಾನ್ಸೆಪ್ಟ್ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಸಿಂಪಲ್ ಟರ್ಮ್ಸ್ ಅಲ್ಲ, ಇಟ್ ಈಸ್ ಅ ಸ್ಮಾರ್ಟ್ ಮೆಷಿನ್ ಲರ್ನಿಂಗ್ ಅಂತ, ಆಯ್ತಾ. ಈಗ ಸ್ಮಾರ್ಟ್ ಮೆಷಿನ್ ಲರ್ನಿಂಗ್ ಸಿಂಪಲ್ ಟರ್ಮ್ಸ್ ಅಲ್ಲಿ, ಈಗ ನಿಂಗೆ ಕಾರ್ ಹೋಗ್ತಾ ಇದೆ, ಆಯ್ತಾ, ಏನಾಗುತ್ತಿದೆ, ಫಾಗ್ ಬಂತು. ಸೊ ಆಟೋಮೆಟಿಕ್ ಆಗಿ ಅಡ್ಜಸ್ಟ್ ಆಗುತ್ತೆ, ಬಿಕಾಸ್ ಬೇಸ್ಡ್ ಆನ್ ದ ಎನ್ವಿರಾನ್ಮೆಂಟ್. ಸೊ ದೇರ್ ಇಸ್ ಸಮ್ ಸಾರ್ಟ್ ಆಫ್ ಇಂಟೆಲಿಜಿಬಿಲಿಟಿ ದಟ್ ಈಸ್ ಎಂಬೆಡೆಡ್ ಇನ್ ಎ ಮೆಷಿನ್ ದಟ್ ವಿಲ್ ಅಡಾಪ್ಟ್ ಟು ದ ವೆದರ್ ಚೇಂಜ್. ಸೊ ದಿಸ್ ಇಸ್ ದ ಬೇಸಿಕ್ ಕಾನ್ಸೆಪ್ಟ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆಮೇಲೆ ಇದು ಇನ್ನೊಂದು, ರಾಜೇಂದ್ರ, ಏನ್ ಗೊತ್ತಾ, ಇಂಜಿನಿಯರಿಂಗ್ ಮಾಡಾದ್ಮೇಲೆನೆ ಮೆಷಿನ್ ಲರ್ನಿಂಗ್ ಸ್ಟಾರ್ಟ್ ಮಾಡ್ಬೇಕು, ಅದು ತಪ್ಪು ಕಲ್ಪನೆ ಆಕ್ಚುಲಿ. ಸೊ ನೀನು ಅಬ್ರಾಡ್ ಅಲ್ಲಿ ಹೋಗೋ ಕ್ಲಾಸ್ 9 ಇಂದಾನೆ ಸ್ಟಾರ್ಟ್ ಮಾಡ್ತಾರೆ ಕೋಡಿಂಗು ಇದೆಲ್ಲ. ಆಮೇಲೆ ತುಂಬಾ ಈಸಿ ಅದು ಮೆಷಿನ್ ಲರ್ನಿಂಗ್. ನೀನೊಂದ್ ಸ್ವಲ್ಪ ರಿಯಲ್ ವರ್ಲ್ಡ್ ಎಕ್ಸಾಂಪಲ್ಸ್ಗೆ ಲಿಂಕ್ ಮಾಡ್ಬಿಟ್ರೆ ಸೊ ಈಸಿ. ಡೇಟಾ ಫೀಡ್ ಮಾಡೋದು ಯಾವ ರೀತಿ ಟ್ರೈನ್ ಆಗುತ್ತೆ. ಇನಿಷಿಯಲಿ ನಾನೇನ್ ಮಾಡ್ತೀನಿ, ಎರರ್ ಇರುತ್ತೆ, ಕರೆಕ್ಟಾ, ಕಲಿಬೇಕಾದ್ರೆ ಒಂದೊಂದು ಎರರ್ ಇರುತ್ತೆ. ಸೊ ಹಂಗೇನೆ ದಿನ ಕ್ರಮೇಣವಾಗಿ ಏನಾಗುತ್ತೆ, ಆ ಎರರ್ ಕಮ್ಮಿ ಆಗುತ್ತೆ, ಸೊ ದಟ್ ದ ಮೆಷಿನ್ ಹ್ಯಾಸ್ ಲರ್ನ್ ಬೆಟರ್. ಸೊ ಇದು ಬೇಸಿಕ್ ಕಾನ್ಸೆಪ್ಟ್. Okay, so students, I think one doubt definitely clear ಆಯ್ತು. So they should learn from any time, ಯಾವಾಗ ಬೇಕಂತ, ಎನಿ ಟೈಮ್ ಯಾವ ಕೋರ್ಸಸ್ ಬೇಕಾದ್ರೂ ತಗೊಳ್ಬೋದು ಅಂತ ಇದೊಂದು. ಓಕೆ, ಹೌದು. ಐ ಗಾಟ್ ಫುಲ್ ಮಿಷಿನ್ ಲರ್ನಿಂಗ್ ಎ ಬಗ್ಗೆ ತುಂಬಾ ಐಡಿಯಾ ಬಂದಿದೆ ಈಗ. ಮತ್ತೆ ಇನ್ನೊಂದು, ಅದೊಂದು ಸೂಪರ್. ಮತ್ತೆ ಈಗ ಮಿಷಿನ್ ಲರ್ನಿಂಗ್ ಮತ್ತೆ ಇದು ಇಲ್ಲಿ ಮತ್ತೆ ಇಂಡಿಯಾದಲ್ಲಿ ಯಾವ್ದು ಆಪರ್ಚುನಿಟೀಸ್ ಇದೆ, ಅಬ್ರಾಡ್ ಅಲ್ಲಿ ಯಾವ್ದು ಇದೆ ಈಗ? ರೈಟ್, ಒಳ್ಳೆ ಕ್ವಶನ್ ಆಕ್ಚುಲಿ. ಈಗ ಏನಾಗುತ್ತೆ, ಈಗೆಲ್ಲ ಡಿಜಿಟಲ್ ವರ್ಲ್ಡ್, ಕರೆಕ್ಟಾ. ಸೊ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಜಾಸ್ತಿ ಪ್ರಿಯಾರಿಟಿ. ಈಗ ಬ್ಯಾಂಕಿಂಗ್ ಸೆಕ್ಟರ್ಸ್ ಎಲ್ಲ ಯಾರು ಬ್ಯಾಂಕ್ ಹೋಗಿ ನಿಂತ್ಕೊಳ್ಳಲ್ಲ ಕ್ಯೂನಲ್ಲಿ, ಏನ್ ಮಾಡ್ತಾರೆ, UPI ಸಿಸ್ಟಮ್ ಇದೆಲ್ಲ ಮಾಡ್ಕೊಂತಾರೆ, ಸರಿನಾ. UPI, IFPS ಇದೆಲ್ಲ ಟ್ರಾನ್ಸಾಕ್ಷನ್. ಸೊ ಒಂದ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈಗ ಬ್ಯಾಂಕ್ ಹೋಗ್ತೀಯ ನೀನು, ಸೊ ಇಟ್ ಈಸ್ ಒನ್ ಆಫ್ ದ ಪ್ರಾಜೆಕ್ಟ್ ದಟ್ ವೈ ವರ್ಕ್ ಆನ್ ಮೆಷಿನ್ ಲರ್ನಿಂಗ್. ಸೊ ಬ್ಯಾಂಕ್ ಹೋಗ್ತೀಯ ನೀನು, ಒಂದು ಅಂಡರ್ಟೇಕಿಂಗ್ ಫಾರ್ಮ್ ಇರುತ್ತೆ. ಸೊ ಐ hereby declare that I will be paying so and so amount in a span of 5 years. ಏನ್ ಮಾಡ್ತಾರೆ, ಯಾರು ಓದಲ್ಲ ಆ ಸ್ಟೇಟ್ಮೆಂಟ್ಸ್, ಬ್ಲೈಂಡ್ ಆಗಿ ಸರ್ ಇಲ್ಲಿ ಸೈನ್ ಮಾಡಿ ಸರ್ ಅಂತಾರೆ, ಆಯ್ತಾ. ನೀನ್ ಏಜೆಂಟ್ಸ್ ನೋಡಿರ್ತೀಯ, ಸೈನ್ ಮಾಡ್ಬಿಡ್ತಾರೆ. ನಾಳೆ ದಿನ ಪೇ ಮಾಡಲ್ಲ ಅವರು, ಕಸ್ಟಮರ್ ಲೋನ್ ತಗೊಂಡಿರ್ತಾನಲ್ಲ, ಪೇ ಮಾಡಲ್ಲ. ಅವಾಗ ಏನ್ ಮಾಡ್ತಾರೆ, ಕಸ್ಟಮರ್ನೇ ಬ್ಲೇಮ್ ಮಾಡ್ತಾರೆ, ಇನ್ಶೂರೆನ್ಸ್ ಏಜೆಂಟ್ ನ ಬ್ಲೇಮ್ ಮಾಡಲ್ಲ, ಯಾಕಂದ್ರೆ ಬ್ಲೈಂಡ್ ಆಗಿ ಸೈನ್ ಮಾಡ್ಬಿಡುತ್ತೆ. ಇವಾಗ ಏನಾಗ್ತಿದೆ, ಈಗಿನ ಟ್ರೆಂಡ್ ಅಲ್ಲಿ ಏನ್ ಮಾಡ್ತಿದ್ದಾರೆ, ಇನ್ಸ್ಟೆಡ್ ಆಫ್ ಗೋಯಿಂಗ್ ಇನ್ ಅ ವರ್ಚುವಲ್ ಮೋಡ್, ಬ್ಯಾಂಕ್ ಹೋಗಿ ಸೈನ್ ಮಾಡಕ್ಕಿಂತ, ದೇರ್ ವಿಲ್ ಬಿ ಸಮ್ ವಿಡಿಯೋ ದಟ್ ವಿಲ್ ಬಿ ಪ್ಲೇಡ್ ವಿಚ್ ವಿಲ್ ಪಾಪ್ ಔಟ್ ಯುವರ್ ಅಂಡರ್ಟೇಕಿಂಗ್ ಸ್ಟೇಟ್ಮೆಂಟ್ಸ್. ಈಗ ನಾನು ವಿಡಿಯೋದಲ್ಲಿ ಬರ್ತಾ ಇರುತ್ತೆ, ಸೊ ಐ ಆಮ್ ಪ್ರದೀಪ್, ಐ hereby declare that I abide by the rules of the bank, so I will pay 2 lakhs in 2 years. ಸೊ ಇದು ಸ್ಟೇಟ್ಮೆಂಟ್ ನ ರೀಡ್ ಮಾಡುತ್ತೆ, ವಿಡಿಯೋ ಪ್ರೂಫ್ ಸಿಗುತ್ತೆ. ಆಮೇಲೆ ನಾವು ಇಂಟರ್ನಲ್ಲಿ ಏನ್ ಮಾಡ್ತಿರ್ತೀವಿ, ಕಂಟಿನ್ಯೂಸ್ ವಾಯ್ಸ್ ಏನ್ ಮಾತಾಡ್ತಿರ್ತಾನೋ ಆ ವಾಯ್ಸ್ ರೆಕಗ್ನೈಸ್ ಮಾಡ್ತೀವಿ. ಸೊ ವಾಟ್ ಎವರ್ ಯು ಆರ್ ಸ್ಪೀಕಿಂಗ್ ವಿಲ್ ಬಿ ಕನ್ವರ್ಟೆಡ್ ಟು ಟೆಕ್ಸ್ಟ್, ದಟ್ ಈಸ್ ಅ ಸ್ಪೀಚ್ ರೆಕಗ್ನಿಷನ್. ದಟ್ ಈಸ್ ಎ ಫಾರ್ಮ್, ಸ್ಪೀಚ್ ರೆಕಗ್ನಿಷನ್ ಮಾಡ್ತೀವಿ. ಮಾಡಾದ್ಮೇಲೆ ಈ ಅಂಡರ್ಟೇಕಿಂಗ್ ಫಾರ್ಮ್ ಅಲ್ಲಿ ಇರೋದು ಸ್ಟೇಟ್ಮೆಂಟ್ಸ್ ಮತ್ತೆ ನಾನು ಮಾತಾಡಿದ ಸ್ಟೇಟ್ಮೆಂಟ್ಸ್ ಟ್ಯಾಲಿ ಮಾಡ್ತೀನಿ. ಸೊ ಒಂದು 99% ಅಥವಾ 95% ಮ್ಯಾಚ್ ಆಗಿದ್ರೆ ಓಕೆ, ಇವನ್ಗೆ ಪಾಲಿಸಿ ಕೊಡೋಣ ಅಥವಾ ಲೋನ್ ಕೊಡೋಣ. ಸೊ ಇದು ನಿಂಗೆ ಎಕ್ಸಾಂಪಲ್. ಮೆಷಿನ್ ಲರ್ನಿಂಗ್ ಅಲ್ಲಿ ತುಂಬಾ ಅಪ್ಲಿಕೇಶನ್ಸ್ ಇದೆ. ಒನ್ ಇಸ್ ಬ್ಯಾಂಕಿಂಗ್ ಸೆಕ್ಟರ್ಸ್, ಇನ್ಶೂರೆನ್ಸ್ ಸೆಕ್ಟರ್ಸ್, ಮೇಡ್ ಬಿ ಇನ್ ಫುಡ್ ಸೆಕ್ಟರ್ಸ್ ಅಲ್ಲಿ. ಅಮೆಝಾನ್ ಡೆಲಿವರಿ ನೀನ್ ಅಬ್ಸರ್ವ್ ಮಾಡಿದ್ಯಾ? ಸೊ ಅಮೆಝಾನ್ ಡೆಲಿವರಿನಲ್ಲಿ ತುಂಬಾ ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ಮೆಷಿನ್ ಲರ್ನಿಂಗ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಸಿಂಪಲ್ ಎಕ್ಸಾಂಪಲ್, ಅಮೆಝಾನ್ ಒಂದು ಡೆಲಿವರಿ ಲೇಟ್ ಆಗಿ ಬಂದಿರುತ್ತೆ ಅನ್ಕೋ, ಆಯ್ತಾ, ಏನೋ ಯಾವ್ದೋ ಕಾರಣದಿಂದ ಏನ್ ಮಾಡ್ತಾರೆ, ಅವರು ಚಾಟ್ ಮಾಡ್ತಾರೆ, ಸರ್ ನಂಗೆ ಆರ್ಡರ್ ಡಿಲೇ ಆಗಿದೆ ಅಂತ. ಅಲ್ಲಿ ಇನ್ನೊಬ್ಬ ಪರ್ಸನ್ ಜನರಲಿ ಕುತ್ಕೊಂಡಿರಲ್ಲ, ಒಬ್ಬೊಬ್ಬ ಏನ್ ಮಾಡ್ತಾರೆ, ಒಂದು ಮೆಷಿನ್ ನ ಟ್ರೈನ್ ಮಾಡ್ಬಿಟ್ಟಿರ್ತಾರೆ ಆಟೋಮೆಟಿಕ್. ಸರ್ ಆರ್ಡರ್ ಡಿಲೇ ಅಂದಿದ ತಕ್ಷಣ ಆಟೋಮೆಟಿಕ್ ರೆಸ್ಪಾನ್ಸ್ ಜನರೇಟ್ ಆಗುತ್ತೆ. ಸೊ ದಿಸ್ ಇಸ್ ಅ ಫಾರ್ಮ್ ಆಫ್ ನ್ಯಾಚುರಲ್ ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡಿಂಗ್ ಮೆಷಿನ್ ಲರ್ನಿಂಗ್, ಸರಿನಾ. ಇನ್ನೊಂದು ಕೇಸಲ್ಲಿ, ನಮ್ದೇ ಸ್ವಿಗ್ಗಿನಲ್ಲೇ ನಾವು ಮಾಡಿದ್ದೇನಂದ್ರೆ, ನಮ್ ಕೊಲೀಗ್ಸ್ ನಾವೆಲ್ಲ ಮಾಡಿದ್ದು, ಒಬ್ಬ ಡೆಲಿವರಿ, ಈಗ ಕೊರೋನಾ ಟೈಮು, ಡೆಲಿವರಿ ಎಕ್ಸಿಕ್ಯೂಟಿವ್ ಮಾಸ್ಕ್ ಹಾಕೊಬೇಕು,
ಸರಿನಾ. ಸೊ ಡೆಲಿವರಿ ಮಾಡಕ್ಕೂ ಮುಂಚೆ ಅವನು ಸೆಲ್ಫಿ ತಗೊಬೇಕು. ನಾವೇನ್ ಮಾಡಿದ್ವಿ, ಇನ್ ದ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಮೆಷಿನ್ ಲರ್ನಿಂಗ್ ಬಿಲ್ಡ್ ಮಾಡಿದ್ವಿ, ವೆದರ್ ಡೆಲಿವರಿ ಎಕ್ಸಿಕ್ಯೂಟಿವ್ ಇಸ್ ವೇರಿಂಗ್ ಎ ಮಾಸ್ಕ್ ಆರ್ ನಾಟ್. ಸೊ ಈ ತರ ಟ್ರೈನ್ ಮಾಡಿದ್ವಿ. ಒಂದಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ವಿ. ಸೊ ವೇರಿಂಗ್ ಎ ಮಾಸ್ಕ್ ಈ ತರ ಕ್ಯಾಟಗರಿ, ವಿತೌಟ್ ವೇರಿಂಗ್ ಎ ಮಾಸ್ಕ್ ಈ ತರ ಪಿಕ್ಚರ್ ಇರುತ್ತೆ. ಸೊ ಲೆಟ್ ದ ಮೆಷಿನ್ ಲರ್ನ್. ಸೊ ಈ ತರ ಆದಾಗ ಇದು ಒಂದು ಎಕ್ಸಾಂಪಲ್ಸ್. ಫುಡ್ ಸೆಕ್ಟರ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಸೆಕ್ಟರ್ಸ್, ಆಮೇಲೆ ಗೌರ್ಮೆಂಟ್ ಸೆಕ್ಟರ್ಸ್ ಅಲ್ಲೂ ತುಂಬಾ ಯೂಸ್ ಮಾಡ್ತಿದ್ದಾರೆ. ಈಗ ಜಿಯೋಗೂ ತಗೋ. ಸೊ ದೇ ಆರ್ ಟ್ರೈಂಗ್ ಟು ಯೂಸ್ ಸಮ್ ಸಾರ್ಟ್ ಆಫ್ ವಾಯ್ಸ್ ಬೇಸ್ಡ್ ಸಿಸ್ಟಮ್ಸ್. ಆಮೇಲೆ ನೀನು ಗೂಗಲ್ ಅಲ್ಲಿ ಏನ್ ಮಾಡುತ್ತೆ, ಈಗ ನೀನು ಅಬ್ಸರ್ವ್ ಮಾಡಿದೆ, ಜಿಮೇಲ್ ಅಲ್ಲಿ ಏನೋ ಒಂದು ಬರೀತ್ಯಾ ಟೈಪ್, ಆಮೇಲೆ ಅರ್ಧ ಸೆಂಟೆನ್ಸ್ ಬರೀತ್ಯಾ, ಅರ್ಧ ಸೆಂಟೆನ್ಸ್ ಫಿಲ್ ಆಗ್ಬಿಡುತ್ತೆ ಆಟೋಮೆಟಿಕ್. ರೈಟ್. ಸೊ ಅಟ್ ದ ಬ್ಯಾಕ್ ಗ್ರೌಂಡ್ ದೇರ್ ಇಸ್ ಅ ಮೆಷಿನ್ ಲರ್ನಿಂಗ್ ಆಲ್ರೆಡಿ ಟ್ರೈನ್ಡ್, ಆಯ್ತಾ. ಸೊ ಆತರ ತುಂಬಾ ಅಪ್ಲಿಕೇಶನ್ಸ್ ಇದೆ. ಆಮೇಲೆ ತುಂಬಾ ಸ್ಟಾರ್ಟ್ಅಪ್ಸ್ ಇದೆ. ನೀನ್ ಅಬ್ಸರ್ವ್ ಮಾಡಿದ್ಯಾ, ದೇರ್ ಆರ್ ಸ್ಟಾರ್ಟ್ಅಪ್ಸ್ ದಟ್ ಎಂಡ್ ವಿತ್ .ai, ಜ್ಞಾನಿ.ai, ಜ್ಞಾನಿ.ai, ನಿಕ್ಕಿ.ai, ಲಾಟ್ ಆಫ್ ನೀನ್ ಬಂಚ್ ಆಫ್ ಸ್ಟಾರ್ಟ್ಅಪ್ಸ್ ಕೂಡ ಎಂಕರೇಜ್ ಮಾಡ್ತಿದ್ದೆ ಮೆಷಿನ್ ಲರ್ನಿಂಗು. ಈಗ ನೀವು ಇನ್ಫೋಸಿಸ್, TCS ಅಥವಾ ರೆಪ್ಯೂಟೆಡ್ ಹೋಗ್ಬೇಕು ಅಂತ ಏನಿಲ್ಲ. ಸೊ ಯು ಕ್ಯಾನ್ ಜಾಯಿನ್ ಅ ಸ್ಟಾರ್ಟ್ಅಪ್ ಕಂಪ್ನಿ ಅಂದ್ರೆ ದೇರ್ ಆರ್ ಲಾಟ್ ಆಫ್ ಜಾಬ್ ಆಪರ್ಚುನಿಟೀಸ್, ಸರಿನಾ. ಸೊ ನಿಂಗೆ ಮೆಷಿನ್ ಲರ್ನಿಂಗು, ಡೀಪ್ ಲರ್ನಿಂಗು ಸ್ವಲ್ಪ ನೀನು ಕಲ್ತ್ಬಿಟ್ರೆ, ಆಮೇಲೆ ನಿಂಗೆ ಪ್ರಾಕ್ಟಿಕಲ್ ಲೆವೆಲ್ ಅಲ್ಲಿ ನಿಂಗೆ ಇಂಪ್ಲಿಮೆಂಟ್ ಮಾಡೋದು ಗೊತ್ತಾದ್ರೆ, ದೇರ್ ಆರ್ ಈವನ್ ಅ ಸ್ಟಾರ್ಟ್ಅಪ್ಸ್ ಕಂಪ್ನಿ, ಈವನ್ ಯು ಕ್ಯಾನ್ ಸ್ಟಾರ್ಟ್ ಎ ಸ್ಟಾರ್ಟ್ಅಪ್, ಆಯ್ತಾ. ಸೊ ವಿಚ್ ಐ ಆಮ್ ಪ್ಲಾನಿಂಗ್ ಇನ್ ದ ಫ್ಯೂಚರ್. ಕರೆಂಟ್ಲಿ ನಾನು ಐ ಆಮ್ ಗೇನಿಂಗ್ ಸಮ್ ಸೊ ಐ ಆಮ್ ಗೇನಿಂಗ್ ಸಮ್ ನಾಲೆಜ್. ಡೆಫಿನೆಟ್ಲಿ ಐ ವಿಲ್ ಬಿಗಿನ್ ಎ ನ್ಯೂ ಸ್ಟಾರ್ಟ್ಅಪ್. ನ್ಯೂ ಸ್ಟಾರ್ಟ್ ಆದ್ಮೇಲೆ ನೀವು ನಮ್ಗೆ ಸಿಂಪ್ಲಿಫೈಡ್ ಮೆಂಟ್ಸ್ ಬಂದು ಸ್ಟೂಡೆಂಟ್ಸ್ ನೀವು ಹೇಳ್ಬೇಕು ಆಕ್ಚುಲಿ ಯಾವ ರೀತಿ ಮಾಡ್ತಾ ಇದ್ದೀರಾ. ಖಂಡಿತ ಅದೊಂದು ಓಕೆ. ಸೊ ಫೈನ್, ಇದು ಒಂದು. ಸೊ ಬೇಸಿಕಲಿ ಅವ್ರು ಇಂಜಿನಿಯರಿಂಗ್ ಮಾಡಾದ್ಮೇಲೆ ಸೊ ಜಾಬ್ ಆಪರ್ಚುನಿಟಿ ತುಂಬಾ ಎನಾರ್ಮಸ್ ಇದೆ. ಸ್ಟಾರ್ಟ್ಅಪ್ಸ್ ಅಂತೂ ತುಂಬಾ ಜಾಸ್ತಿ, ಇನ್ನೂ ಜಾಸ್ತಿ ಆಗ್ತಾ ಇದೆ. ಸೊ ಅದನ್ನ ಇಂಜಿನಿಯರಿಂಗ್ ಮಾಡಿದ್ರು ದೇ ಹ್ಯಾವ್ ಟು ಡೂ ದಟ್. ಮಿಷಿನ್ ಲರ್ನಿಂಗ್ ಅನ್ನೋದನ್ನ ಅವ್ರು ಕಲಿಲೇಬೇಕಾಗುತ್ತೆ. ಈಗ ಪ್ರೆಸೆಂಟ್ ಟ್ರೆಂಡ್ ಅದು. ಇಟ್ಸ್ ಎ ನೀಡ್. ನಿಜ. ಓಕೆ. ಮತ್ತೆ ಇದ್ರಲ್ಲಿ ಯಾವ ರೀತಿ ರಿಸರ್ಚ್ ಆಪರ್ಚುನಿಟೀಸ್ ಇದೆ? ರಿಸರ್ಚ್ ಮಾಡಕ್ಕೆ ಒಂದು ವೇಳೆ ರಿಸರ್ಚ್ ಆಪರ್ಚುನಿಟಿ ತುಂಬಾ ಇದೆ. ಈಗ ಆಕ್ಚುಲಿ ಪ್ರತಿ ಒಂದು ರಿಸರ್ಚ್ ಅಂದ್ರೆ ಏನಿರುತ್ತೆ ಅಂದ್ರೆ, ಯಾರೋ ಒಬ್ಬ ಹೃದಯದಲ್ಲಿ ಏನೋ ಒಂದು ಕಂಡುಹಿಡಿದಿರ್ತಾರೆ, ಸರಿನಾ. ಬೇಸಿಕಲಿ ನಾವೇನ್ ಮಾಡ್ತೀವಿ, ನಮ್ ಡೇಟಾಗೆ ಅವನ್ ಐಡಿಯಾ ಹಾಕ್ತಿವಿ. ಜನರಲಿ ಒನ್ ಕಾನ್ಸೆಪ್ಟ್, ಒನ್ ವೇ ಆಫ್ ರಿಸರ್ಚ್. ಬೇರೆಯವ್ರು ಯಾರೋ ಕಂಡುಹಿಡಿದಿರ್ತಾರೆ. ಸೊ ಯು ವುಡ್ ಹ್ಯಾವ್ ಟ್ರೈನ್ಡ್ ಇನ್ ಅ ಡಿಫ್ರೆಂಟ್ ಡೇಟಾ ಆನ್ ಎ ಡಿಫ್ರೆಂಟ್ ಡೇಟಾ, ಆಯ್ತಾ. ಅವ್ನ್ ಡೇಟಾ ಸೆಟ್ ನಾವ್ ಏನ್ ಮಾಡ್ತೀವಿ, ನಮ್ ಡೇಟಾ ಹಾಕಿ ಅವ್ನ್ ಆಲ್ಗರಿದಮ್ ಹಾಕಿ ಟ್ರೈನ್ ಮಾಡ್ತೀವಿ ಅನ್ಕೋ. ಸೊ ಅವಾಗ ರಿಸಲ್ಟ್ಸ್ ಬರಲ್ಲ. ಸೊ ರಿಸಲ್ಟ್ಸ್ ಏನಕ್ಕೆ ಬರಲ್ಲ ಅಂದ್ರೆ, ಸೊ ದ ಮಾಡೆಲ್ ಹ್ಯಾಸ್ ನಾಟ್ ಲರ್ನ್ಡ್ ಯುವರ್ ಓನ್ ಡೇಟಾ. ನೀನ್ ರೀಜನಲ್ ಡೇಟಾ ಲರ್ನ್ ಮಾಡಿಲ್ಲ. ಸೊ ತುಂಬಾ ಚಾಲೆಂಜಸ್ ಇರುತ್ತೆ. ಏನಕ್ಕೆ ಲರ್ನ್ ಮಾಡ್ತಿಲ್ಲ ಅನ್ನೋದು ಅಡ್ರೆಸ್ ಮಾಡಿದ್ರೆ ದಟ್ ಈಸ್ ಅ ರಿಸರ್ಚ್ ಆಬ್ಜೆಕ್ಟಿವ್. ವೈ ಇಸ್ ದ ಸ್ಟ್ಯಾಂಡರ್ಡ್ ಪಾಪ್ಯುಲರ್ ಮೆಷಿನ್ ಲರ್ನಿಂಗ್ ಫೇಲಿಂಗ್ ಫಾರ್ ಸಚ್ ಎ ಸಿಂಪಲ್ ಡೇಟಾ, ಆಯ್ತಾ. ಸೊ ಆತರ ಕೇಸಸ್ ಇರುತ್ತೆ. ಸೊ ಅದು ನಿಂಗೆ ರಿಸರ್ಚ್ ಚಾಲೆಂಜ್ ಇದೆ. ಸೊ ಆಮೇಲೆ ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ತಗೋ. ಸ್ಪೀಚ್ ರೆಕಗ್ನಿಷನ್ ನೀನು ಅಮೆಝಾನ್ ಅಲೆಕ್ಸಾ ಯೂಸ್ ಮಾಡ್ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಮಾತಾಡೋದು ರೆಕಗ್ನೈಸ್ ಮಾಡುತ್ತೆ, ಬಟ್ ನೀನ್ ಕನ್ನಡ ಮಾತಾಡೋ ರೆಕಗ್ನೈಸ್ ಮಾಡಲ್ಲ, ಹಿಂದಿ ಮಾತಾಡೋ ರೆಕಗ್ನೈಸ್ ಮಾಡಲ್ಲ. ಯಾಕಂದ್ರೆ ಅದು ತುಂಬಾ ಚಾಲೆಂಜ್ ಇದೆ. ಹಿಂದಿನಲ್ಲೇ ಡಿಫ್ರೆಂಟ್ ವೆರೈಟಿ ಆಫ್ ಹಿಂದಿ ಇದೆ. ಬಿಹಾರಿಗೆ ಹೋದ್ರೆ ಅವನು ಭೋಜ್ಪುರಿ ಹಿಂದಿ ಮಾತಾಡ್ತಾನೆ, ಮಹಾರಾಷ್ಟ್ರಕ್ಕೆ ಹೋದ್ರೆ ಅವ್ನು ಬೇರೆ ತರ ಆಕ್ಸೆಂಟ್ ಇರುತ್ತೆ. ಸೊ ಎಲ್ಲ ಕನ್ಸಿಡರ್ ಮಾಡಿ ಇದುವರೆಗೂ ಮಾಡಿಲ್ಲ. ಸೊ ದಟ್ ವಿಲ್ ಬಿ ಆಬ್ವಿಯಸ್ಲಿ ರಿಸರ್ಚ್ ಆಬ್ಜೆಕ್ಟಿವ್. ರಿಸರ್ಚ್ ಡೈರೆಕ್ಷನ್ ಅಲ್ಲಿ ರಿಸರ್ಚ್ ಫೀಲ್ಡ್ ಅಲ್ಲೂ ತುಂಬಾ ಆಪ್ಷನ್ ಇದೆ. ಬೇಸಿಕಲಿ ನಿಂಗೆ ಮೆಷಿನ್ ಲರ್ನಿಂಗ್ ಕಲ್ತಿದ್ರೆ, ಸೊ ನಿನ್ನ ಎಕ್ಸಾಂಪಲ್ಸ್ ಅಥವಾ ನಿನ್ನ ಅಪ್ಲಿಕೇಶನ್ಸ್ಗೆ ಆರಾಮಾಗಿ ಮಾಡ್ಕೊಬಹುದು. ರಿಸರ್ಚ್ ತುಂಬಾ ಆಪ್ಷನ್ಸ್ ಇದೆ. ಅಬ್ರಾಡ್ ಅಲ್ಲೂ ಅಷ್ಟೇ, ಕರೆಂಟ್ಲಿ MS ಮಾಡು ಅಥವಾ PhD ಮಾಡು. ಸೊ ದೇರ್ ಇಸ್ ಲಾಟ್ ಆಫ್ ಬಂಚ್ ಆಫ್ ಆಪರ್ಚುನಿಟಿ. ಈವನ್ ಐ ಆಮ್ ಗೆಟಿಂಗ್ ಲಾಟ್ ಆಫ್, ಬಟ್ ನಂಗೆ ಈ ಹೊರಗಡೆ ದೇಶಕ್ಕೆ ಹೋಗೋದು ಅಥವಾ ಇದು ಇಲ್ಲೇ ನಮ್ಮ ಇಂಡಿಯಾದಲ್ಲೇ, ನಮ್ಮ ಕರ್ನಾಟಕದಲ್ಲೇ ಏನಾದ್ರು ಅಚೀವ್ ಮಾಡೋಣ. ನಿಮಗೆ ಇಂಡಿಯಾಗಿಂತ ಕರ್ನಾಟಕದ ಬಗ್ಗೆ ಜಾಸ್ತಿ, ಇದು ಕನ್ನಡದ ಬಗ್ಗೆ ಜಾಸ್ತಿ. ಯಾಕಂದ್ರೆ ನೀವು IIT ಖರಗ್ಪುರ ನಮ್ನೆಲ್ಲ ಒಂದು ಮಾಡಿ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡಿದ್ರೆ ಅಂದ್ರೆ ಅಲ್ಲೇ ತೋರಿಸುತ್ತೆ ಆಕ್ಚುಲಿ ನೀವು ಎಷ್ಟು ಡಿಕ್ಲೈನ್ ಆಗಿದ್ದೀರಾ ಟುವರ್ಡ್ಸ್. ಅದು ಇಂಪಾರ್ಟೆಂಟ್. ನಾವ್ ಎಲ್ಲಿ ಹುಟ್ಟಿದೀವೋ ಅಲ್ಲಿ ನಾವು ಬೆಳೆಸ್ಬೇಕು ಆಕ್ಚುಲಿ ಅದನ್ನ. ಏನ್ ಸ್ಯಾಲರಿ ರೇಂಜಸ್ ಯಾವ ರೀತಿ ಇರುತ್ತೆ ಫಾರ್ ಎಕ್ಸಾಂಪಲ್ ಈ ಕಂಪನಿ? ಓಕೆ, ಸೊ ಸ್ಯಾಲರಿ ಕೇಸಸ್ ಅಲ್ಲಿ ನೀನು ರಾಜೇಂದ್ರ, ಸೊ ಬೇಸಿಕಲಿ ಇಟ್ ಈಸ್ ಅ ಬೂಮಿಂಗ್ ಫೀಲ್ಡ್, ಆಯ್ತಾ. ಸೊ ನಿಂಗೆ ಸೊ ಐ ಪ್ಯಾಕೇಜಸ್ ಕೊಡ್ತಾರೆ ಮಿನಿಮಮ್. ಸೊ ಇಫ್ ಯು ಆರ್ ಸ್ಟಾರ್ಟಿಂಗ್ BTech ಗ್ರಾಜುಯೇಟ್ ಆದ್ರೂ ನಿಂಗೆ ಮಿನಿಮಮ್ 6 lakhs 8 lakhs ಇಂದಾನೆ ಸ್ಟಾರ್ಟ್ ಆಗುತ್ತೆ ಪ್ಯಾಕೇಜಸ್. Minimum 6 to 8 lakhs. Okay, good. So minimum 6 to 8 lakhs. So depends on the company. If it is a startup, obviously they will pay you low. ಸರಿನಾ. ಆಮೇಲೆ ತುಂಬಾ ಅಪ್ಲಿಕೇಶನ್ಸ್ ಇದೆಯಲ್ಲ, ಸೊ ಬೂಮಿಂಗ್ ಫೀಲ್ಡ್. ನನ್ನ ಸಜೆಷನ್ ಏನಂದ್ರೆ,
ಮೆಷಿನ್ ಲರ್ನಿಂಗ್ ಜೊತೆಗೆ ಬೇಸಿಕ್ ಫಂಡಮೆಂಟಲ್ಸ್ ಆಫ್ ಮ್ಯಾಥಮೆಟಿಕ್ಸ್, ಲೀನಿಯರ್ ಆಲ್ಜಿಬ್ರಾ, ಪ್ರಾಬಬಿಲಿಟಿ, ಸ್ಟ್ಯಾಟಿಸ್ಟಿಕ್ಸ್, ಆಯ್ತಾ? ಈ ಪಾಯಿಂಟ್ ನಾವು ಹೇಳಲೇಬೇಕು ಅವ್ರಿಗೆ, ಯಾಕಂದ್ರೆ ಮಕ್ಕಳು ಅನ್ಕೊಳ್ಳಿ ಇರ್ಲೇಬೇಕು. ಹೌದು. ಆಮೇಲೆ ಇದಕ್ಕೆ ಲಿಂಕ್ ಇಲ್ಲ ಅನ್ಕೊಂಡಿದ್ದಾರೆ. ಇಲ್ಲ ಖಂಡಿತ. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ, ಕೋಡಿಂಗ್ ಕಲಿಬೇಕಾ ನಾನು? ಇಲ್ಲ, ಅದು ಕಾನ್ಸೆಪ್ಟ್ ಬರುತ್ತೆ. ಅದು ಹೇಳ್ತೀನಿ. ಮೆಷಿನ್ ಲರ್ನಿಂಗ್ ಇಸ್ ಬಿಲ್ಟ್ ಬೇಸ್ಡ್ ಆನ್ ದೀಸ್ ಫಂಡಮೆಂಟಲ್ ಬ್ಲಾಕ್ಸ್. ಒನ್ ಇಸ್ ಲೀನಿಯರ್ ಆಲ್ಜಿಬ್ರಾ, ಒನ್ ಇಸ್ ಮ್ಯಾಥಮೆಟಿಕ್ಸ್, ದಟ್ ಈಸ್ ಪ್ರಾಬಬಿಲಿಟಿ ಅಂಡ್ ಸ್ಟ್ಯಾಟಿಸ್ಟಿಕ್ಸ್. ಇನ್ನೊಂದು ಬೇಸಿಕಲಿ ಇವೆಲ್ಲ ಕಾಂಪೊನೆಂಟ್ ಕಂಬೈನ್ ಮಾಡಿದ್ರೆ ಮೆಷಿನ್ ಲರ್ನಿಂಗ್. ಏನಾಯ್ತು, ಮೆಷಿನ್ ಲರ್ನಿಂಗ್ ಅವಾಗಿನ ಕಾಲದಲ್ಲಿ 80s ಅಥವಾ 90s ಅಲ್ಲೇನೆ ಜನ ಪ್ರಾಬಬಿಲಿಟಿ, ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಯೂಸ್ ಮಾಡ್ತಿದ್ರು. ಬಟ್ ಏನಾಯ್ತು, ಮೆಷಿನ್ಸ್ ಇರ್ಲಿಲ್ಲ. ಸೊ ಲಾರ್ಜ್ ಡೇಟಾನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇರೋ ಮೆಷಿನ್ಸ್ ಇರ್ಲಿಲ್ಲ. ಬಟ್ ಈಗಿನ ಜನರೇಷನ್ ಅಲ್ಲಿ ಆಗಿದೆ, ಮೆಷಿನ್ ತುಂಬಾ ಹೈ ಎಂಡ್ ಅಲ್ಲಿ ಡೆವಲಪ್ ಆಗ್ತಿದೆ, ಆಯ್ತಾ? ನೀನು ವಿತೌಟ್ ಡಿಲೇ ಯು ಆರ್ ಗೆಟಿಂಗ್ ಸಮ್ ರೆಸ್ಪಾನ್ಸ್. ದಟ್ ಈಸ್ ಬಿಕಾಸ್ ಆಫ್ ದ ಕೇಪಬಿಲಿಟಿ ಆಫ್ ದ ಚಿಪ್ ದಟ್ ಈಸ್ ಬಿಲ್ಡ್ ಇನ್ಸೈಡ್ ಇಟ್, ಆಯ್ತಾ? ಹಂಗೇನೆ ಸೊ ಮೆಷಿನ್ಸ್ ಡೆವಲಪ್ ಆಯ್ತು, ಬಟ್ ಸ್ಟಿಲ್ ದ ಫಂಡಮೆಂಟಲ್ಸ್ ರಿಮೈನ್ಸ್ ದ ಸೇಮ್. ಸೊ ನಾನು ಹೇಳೋದೇನಂದ್ರೆ ಸ್ಟೂಡೆಂಟ್ಸ್ಗೆ ಆಬ್ವಿಯಸ್ಲಿ ನೀವು ಪ್ರಾಬಬಿಲಿಟಿ, ಸ್ಟ್ಯಾಟಿಸ್ಟಿಕ್ಸ್, ಲೀನಿಯರ್ ಆಲ್ಜಿಬ್ರಾ, ಸಮ್ ಬೇಸಿಕ್ಸ್, ನಿಂಗೆ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಕ್ಯಾಲ್ಕುಲಸ್ ಆಕ್ಚುಲಿ ಅದರಲ್ಲೇ ಬರುತ್ತೆ ಎಲ್ಲ ಬೇಸಿಕಲಿ. ಸೊ ಬೇಸಿಕ್ ಮ್ಯಾಥ್ಸ್ ಆಕ್ಚುಲಿ ಅದು ಕಲ್ತ್ಕೊಂಡಾದ್ಮೇಲೆ ಅದನ್ನ ಮೆಷಿನ್ ಲರ್ನಿಂಗ್ ಲಿಂಕ್ ಮಾಡಿ ಈಸಿ ಆಗುತ್ತೆ, ಅರ್ಥ ಆಗುತ್ತೆ. ಓಕೆ, ದಟ್ಸ್ ಗುಡ್. ಐ ಥಿಂಕ್ ಸ್ಟೂಡೆಂಟ್ಸ್ಗೆ ಸ್ಯಾಲರೀಸ್ ಬಗ್ಗೆ, ರಿಸರ್ಚ್ ಆಪರ್ಚುನಿಟೀಸ್ ಬಗ್ಗೆ, ಮಿಷಿನ್ ಲರ್ನಿಂಗ್ ಅಂದ್ರೆ ಏನು ಅಂಡ್ ಎಲ್ಲಾ ಡೀಟೇಲ್ಸ್ ಆಲ್ಮೋಸ್ಟ್ ಸಿಕ್ಕಿದೆ ಆಕ್ಚುಲಿ. ಸೊ ಕಂಪ್ಲೀಟ್ ಡೀಟೇಲ್ಸ್ ಸಿಕ್ಕಿದೆ ಅಂದ್ರೆ, ಬಟ್ ಇನ್ನೂ ಅವ್ರೇನಾದ್ರು ಡೌಟ್ಸ್ ಇದ್ರೆ ಅವ್ರ ಕಮೆಂಟ್ ಸೆಕ್ಷನ್ ಅಲ್ಲಿ ನನ್ಗೆ ಹಾಕಿದ್ರೆ ಅದನ್ನ ನನಗೆ ಏನಾದ್ರು ನಿಮಗೆ ಆಕ್ಚುಲಿ ವಿಡಿಯೋಸ್ ಕಮೆಂಟ್ ಸೆಕ್ಷನ್ ಎಲ್ಲ ನಂಗೆ ಡೆಫಿನೆಟ್ ಇನ್ನೂ ಫರ್ದರ್ ಇನ್ಫಾರ್ಮೇಶನ್ ಕೊಡ್ಬೇಕು. ನನ್ಗೆ ಅಲ್ಲಿ ಕೀಪ್ ಡಿಸ್ಟರ್ಬ್ ಮಾಡ್ತಾ ಇರ್ತೀನಿ ಆಗಾಗ. ಖಂಡಿತ ನನ್ನ ಎಜುಕೇಶನ್ಗೆ ಯಾವಾಗ್ಲೂ ಸಪೋರ್ಟ್ ಅಪ್ಪ. ಇಲ್ಲ, ನೀವು ನನಗೆ ಆವಾಗಲೇ ಕಾಲ್ ಮಾಡಿ ಹೇಳಿದ್ದೆ ಆಕ್ಚುಲಿ, ಇಲ್ಲ ಯಾವತ್ತೂ. ಮತ್ತೆ ಟೀಚಿಂಗ್ ಫೀಲ್ಡ್ ಬರೋ ಏನಿದೆ ಇಂಟ್ರೆಸ್ಟ್ ಇದೆಯಾ ನೀವು? ಟೀಚಿಂಗ್ ಆಮೇಲೆ ಬರ್ತೀನಿ ಆಕ್ಚುಲಿ, ಸ್ವಲ್ಪ ಇಂಡಸ್ಟ್ರಿ ನಾಲೆಜ್ ಎಲ್ಲ ಗೇನ್ ಮಾಡೋಣ, ಖಂಡಿತ ಬರ್ತೀನಿ. ಸೂಪರ್. ನಿನ್ನ ಇದ್ರಲ್ಲೇ ಒಂದು ಟೀಚಿಂಗ್ ಒಂದು ಡೆಮೋ ತಗೊಂಡ್ತೀನಿ. ಬಟ್ ಡೆಫಿನೆಟ್ಲಿ ಆಕ್ಚುಲಿ ಮೇನ್ ಆಗಿ ನಾಲೆಜಬಲ್ ಪರ್ಸನ್ಸ್ ಬೇಕು, ಯಾರು ಪ್ರಾಕ್ಟಿಕಲ್ ಫೀಲ್ಡ್ಸ್ ಅಲ್ಲಿ ಇದಾರೋ ಅವರು 10 ವರ್ಷ ಮಾಡಿದ್ರೆ ಅದು ಲೆವೆಲ್ಲೇ ಒಂದಿದೆ, ಟೀಚಿಂಗ್ ಲೆವೆಲ್. ನಿಜ ಸಿಕ್ಕಿದೆ ಅನ್ಸುತ್ತೆ. ಅಂಡ್ ನೀವು ಫೈನಲ್ ಆಗಿ ಏನ್ ಸ್ಟೂಡೆಂಟ್ಸ್ ಗೆ ಹೇಳ್ತೀರಾ ಹೇಳಿ? ನಿಮ್ ತುಂಬಾ ಟೈಮ್ ಆಕ್ಚುಲಿ ನಾನು ತುಂಬಾ ವೇಸ್ಟ್ ಮಾಡ್ತಾ ಇದ್ದೀನಿ ಟೈಮ್. ಇಲ್ಲ ಏನ್ ತೊಂದ್ರೆ ಇಲ್ಲ. ಸೊ ಏನಾಗುತ್ತೆ, ಸೊ ಲೈಫ್ ಈಸ್ ಆಲ್ವೇಸ್ ಅನ್ಪ್ರೆಡಿಕ್ಟಬಲ್. ನಾಳೆ ದಿನ ಒಂದ್ ಸ್ಟೇಜ್ ಅಲ್ಲಿ ಎಡ್ವಿರ್ತೀರಾ, ಯು ಡು ನಾಟ್ ಬಿ ಡಿಮೋಟಿವೇಟೆಡ್. ಏನಾಗುತ್ತೆ, ಅಯ್ಯೋ ಕಂಪ್ಯಾರಿಸಿವ್ ಮೈಂಡ್ಸ್ ಒಂದ್ ಇದ್ರಲ್ಲಿ ಗುಡ್. ಈಗ ನಾಳೆ ದಿನ ನಿನ್ ಕೊಲೀಗು 90% ತೆಗ್ದಿರ್ತಾನೆ, 95% ತೆಗ್ದಿರ್ತಾನೆ, ಬಟ್ ಯು ಆರ್ ಅಟ್ 60%. ಡೋಂಟ್ ಬಿ ಲೋ, ಆಯ್ತಾ? ಸೊ ನೀನ್ 60% ಇದ್ರೂ ಕೂಡ ನಿನ್ನಲ್ಲಿ ಒಂದು ಕೇಪಬಿಲಿಟಿ ಇರುತ್ತೆ, ನಾಳೆ ದಿನ ಖಂಡಿತ ಹೊರಗಡೆ ಬರುತ್ತೆ, ಸರಿನಾ? ಸೊ ಆದಷ್ಟು ಏನ್ ಮಾಡ್ಬೇಕು, ನಮ್ಗೆ ಏನ್ ಪ್ಯಾಷನ್ ಇದೆಯೋ ಅದ್ರ ಮೇಲೆ ಹೋಗ್ಬೇಕು. ಆಮೇಲೆ ಆಲ್ವೇಸ್ ಬಿ ಸಿನ್ಸಿಯರ್. ನೀವು ವರ್ಕ್ ಮಾಡ್ತಿದ್ದೀರಾ, ಫೇಲ್ ಆಯ್ತು ಅಂತ ಒಪ್ಕೊಳ್ಳಿ, ಆಯ್ತಾ? ಸುಮ್ನೆ ಫೇಲ್ ಆಗಿದ್ನ ಇಲ್ಲ ನಾನು ಬಂತು ರಿಸಲ್ಟ್ಸ್ ಆತರ ಹೇಳ್ಕೊಂಬಾರ್ದು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಆಕ್ಚುಲಿ ನಾನು ರಿಯಲಿ ಹೇಳ್ತೀನಿ, ಯಾಕಂದ್ರೆ ನಾನು ಎಷ್ಟೊಂದು ಜನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ ಅಂಡ್ ಎಷ್ಟೊಂದು ಜನ ಮಾಡ್ತೀನಿ ಅಂತ ಲೈಕ್ ತುಂಬಾ ಬರಲ್ಲ ಮುಂದಕ್ಕೆ, ಬಟ್ ನೀವು ಬಂದೆ ಕೊಡ್ತಾ ಇರೋದ್ರಿಂದ ಐ ಆಮ್ ರಿಯಲಿ ವೆರಿ ಹ್ಯಾಪಿ. ತುಂಬಾ ಜನಕ್ಕೆ ಹೆಲ್ಪ್ ಆಗಿರುತ್ತೆ ಫಾರ್ ಶ್ಯೂರ್. ಐ ವಾಂಟೆಡ್ ಟು, ನಾನು ಆದಷ್ಟು ಎಲ್ಲರಿಗೂ ಇನ್ನ ಮೆಸೇಜ್ನ ಕಳಿಸ್ತೀನಿ, ಎಲ್ಲಾ ಸ್ಟೂಡೆಂಟ್ ಕಮ್ಯುನಿಟಿಗೂ. ಐ ಟ್ರೈ ಮೈ ಬೆಸ್ಟ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ನಿಮ್ಮ ಇಷ್ಟೊಂದು ಬಿಸಿ ಶೆಡ್ಯೂಲ್ ಅಲ್ಲಿ ಕ್ಲೈಮೇಟ್ ತುಂಬಾ ಜಸ್ಟ್ ಮೀಟಿಂಗ್ ಮುಗಿಸ್ಕೊಂಡ್ ಬಂದಿದ್ರೆ. ಅಂಡ್ ಥ್ಯಾಂಕ್ ಯು ಸೋ ಮಚ್.